ಎಲ್ಲರ ಸಹಕಾರದಿಂದ ಮಹಿಳಾ ಸಮಾಜ ಸಂಘಟಿತವಾಗಲಿದೆ ಎಂದು ಅರೇಯಡ ತೇಜ ಮಾದಪ್ಪ ಹೇಳಿದ್ದಾರೆ. ನಾಪಕ್ಲುವಿನ ಮಹಿಳಾ ಸಮಾಜದ ವತಿಯಿಂದ ಸಮಾಜದ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಅವರು ಮಾತನಾಡಿದರು. ಸಮಾಜದ ಬೆಳವಣಿಗೆ ನಿಟ್ಟಿನಲ್ಲಿ ಇಂದು ಮಹಿಳೆಯರು ಪುರುಷರಿಗಿಂತ ಒಂದು ಹೆಜ್ಜೆ ಮುಂದೆ ಇದ್ದಾರೆ. ಮಹಿಳೆಯರು ಸಂಘಟಿತರಾಗಬೇಕು. ಎಲ್ಲರೂ ಒಟ್ಟಾಗಿ ಸೇರಿ ಸಮಾಜವನ್ನು ಬಲವರ್ಧನೆಗೊಳಿಸಿ ಉತ್ತಮ ಮಟ್ಟಕ್ಕೆ ಕೊಂಡೊಯ್ಯಬೇಕೆಂದರು. ಕಾರ್ಯದರ್ಶಿಯವರಿಗೂ ಎಲ್ಲರಿಗೂ ಸಹಕಾರ ಕೊಟ್ಟರೆ ಮಾತ್ರ ನಮ್ಮ ಸಮಾಜವನ್ನು ನಡೆಸಲಿಕ್ಕೆ ಸಹಕಾರವಾಗುತ್ತದೆ. ಹಾಗೆ ನಮ್ಮ ಮಹಿಳೆಯರು ಪುರುಷರಿಗಿಂತ ಮಹಿಳೆಯರು ಒಂದು ಕೈ ಮೇಲೆ. ಏನು ಕೆಲಸ ಕಾರ್ಯ ಮಾಡಿದರೂ ಎಲ್ಲರೂ ಒಟ್ಟಾಗಿ ಸೇರಿದರೆ ಏನಾದರೂ ಕೆಲಸ ಕಾರ್ಯಗಳನ್ನು ನಾವು ಸಾಧಿಸಬಹುದು. ಆದ್ದರಿಂದ ಎಲ್ಲರನ್ನು ಸರಿ ಸಮಾನವಾಗಿ ಕಾಣಬೇಕು. ಎಲ್ಲರಿಗೂ ಒಂದೇ ತಾಯಿ, ಎಲ್ಲರೂ ಒಂದೇ ತಾಯಿಯ ಮಕ್ಕಳಾಗಿ ನಮ್ಮ ಎಲ್ಲ ಮಹಿಳೆಯರನ್ನು ಸಂತೋಷದಿಂದ ಕಾಣಬೇಕು. ಮಹಿಳಾ ಸಮಾಜದ ನೂತನ ಅಧ್ಯಕ್ಷೆ ಬಿದ್ದಾಟಂಡ ಮೇರಿ ಚಿಟ್ಯಪ್ಪ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಸಮಾಜ ಸಂಘ ಸಂಸ್ಥೆಗಳು ಅಭಿವೃದ್ಧಿ ಹೊಂದಬೇಕಾದರೆ ಸರ್ವ ಸದಸ್ಯರ ಸಹಕಾರ ಮುಖ್ಯವಾಗಿದೆ ಎಂದರು. ಈ ಸಂದರ್ಭ ಮಾಜಿ ಅಧ್ಯಕ್ಷರಾದ ಕೇಟೋಳಿರ ಶಾರದಾ ಪಳಂಗಪ್ಪ, ಮೂವೇರ ಧರಣಿ ಗಣಪತಿ, ಮಂಡಿರ ವಿಮಲಾ ಸೋಮಣ್ಣ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಮುಂಡಂಡ ಕವಿತಾ ಅಯ್ಯಣ್ಣ ಹಾಗೂ ಇತರರು ದಿನದ ಮಹತ್ವದ ಬಗ್ಗೆ ಮಾತನಾಡಿದರು. ಉಪಾಧ್ಯಕ್ಷರಾದ ಕೇಲಟಿರ ಮುತ್ತಮ್ಮ, ನಿರ್ದೇಶಕರಾದ ಎಂಎಂ ಕವಿತಾ, ಮಣವಟ್ಟಿರ ಜಾನ್ಸಿ ತಿಮ್ಮಯ್ಯ, ಕುಟ್ಟಂಜಟ್ಟಿರ ಬಿನಿತಾ ಸೋಮಣ್ಣ, ಬಿದ್ದಾಟಂಡ ಗಿರಿಜಾ ಬೊಪ್ಪಂಡ ಶೈಲಾ ಬೋಪಯ್ಯ, ಕುಲ್ಲೇಟಿರ ಹೇಮಾವತಿ ಅರುಣ, ಹೇಮಾವತಿ ರಾಮಕೃಷ್ಣ, ಕಾರ್ಯದರ್ಶಿ ರಾಜೇಶ್ವರಿ ಲೋಕೇಶ್ ಮತ್ತಿತರರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಬೇತು ಗ್ರಾಮದ ಚೋಕಿರ ಶೈಲಾ ಮತ್ತು ಸಂಗಡಿಗರ ನೃತ್ಯ ಸೇರಿದಂತೆ ಮಹಿಳಾ ಸಮಾಜದ ಸದಸ್ಯರಿಂದ ಹಾಡು, ನೃತ್ಯ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು.